ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಮಾಡುವಂತೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಪಂಜಿನ ಮೆರವಣಿಗೆ. ಜಿ ಪರಮೇಶ್ವರ್ ಅವರನ್ನ ಸಿಎಂ ಮಾಡುವ ಮೂಲಕ ಕಾಂಗ್ರೆಸ್ ಶಾಪ ವಿಮೋಚನೆಯಾಗಲಿ ವೆಂಕಟರಮಣ ಸ್ವಾಮಿ ಪಾತ್ರ. ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡುವಂತೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ನಗರದಲ್ಲಿ ಪಂಜಿನ ಮೆರವಣಿಗೆ ನಡೆಯಿತು. ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಅಲಿಯಾಸ್ ಪಾಪು ಅವರ ನೇತೃತ್ವದಲ್ಲಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯ ಹೆಬ್ಬಾಗಿಲಿನಿಂದ ಭುವನೇಶ್ವರಿ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸಿದರು. ನೇತೃತ್ವ ವಹಿಸಿದ್ದ ವೆಂಕಟರಮಣ ಸ್ವಾಮಿ ಮಾತನಾಡಿ, ಕಳೆದ 80 ವರ್ಷಗಳಿಂದ ದಲಿತರು ಕಾಂಗ್ರೆಸ್ಗೆ ಮತ ಹಾಕಿಕೊಂಡು ಬಂದಿದ್ದಾರೆ. ಕಳೆದ 8 ವರ್ಷಗಳಿಂದ ಪರಮೇಶ್ವರ್ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶ ಇತ್ತು. ಪಕ್ಷದವರೇ ಅವರನ್ನ ಸೋಲಿಸಿ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಿದ್ರು. ಆ ಶಾಪದಿಂದ ವಿಮೋಚನೆಯಾಗಬೇಕಾದ್ರೆ ಕಾಂಗ್ರೆಸ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಮಾಡಬೇಕು ಎಂದು ಒತ್ತಾಯಿಸಿದರು. ಮೆರವಣಿಗೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ ಬಣದ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ, ಸುರೇಶ್ ರಾಮಸಮುದ್ರ, ಪ್ರಕಾಶ್ ರಂಗಸ್ವಾಮಿ, ಸಿದ್ದರಾಜು, ಆಟೋ ಉಮೇಶ್, ಗೌರಿಶಂಕರ, ತಮ್ಮಯ್ಯ, ಪರಶಿವ, ಮಲ್ಲು ಇತರರು ಭಾಗವಹಿಸಿದ್ದರು. ನಾಯಕ ಪ್ರೇಕ್ಷಕರು ಚಾಮರಾಜನಗರ. ಕಾಂಗ್ರೆಸ್ ದೇಶದಲ್ಲಿ ಸಕ್ರಿಯವಾಗಿ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬರೋದಕ್ಕೆ ಕಾರಣವಾಗಿದೆ. 80 ಆದರೂ ಸಹ ಕೇವಲ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ಬಹಳ ಅತ್ಯಂತ ಶೋಚನೀಯ. ಇವತ್ತು ಬಹಳ ದೊಡ್ಡ ಸುಸಂದರ್ಭ ಬಂದಿದೆ. ಈಗ ಮುಂದೆ ಒಂದು ತೀರ್ಮಾನ ನಿಮ್ಮ ಕಾಂಗ್ರೆಸ್ ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ಈಗಂತೂ ಕಾಂಗ್ರೆಸ್ ಇದೆ, 2 ವರ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು. ಯಾಕಂದ್ರೆ ನೀವು 80 ವರ್ಷ ದಲಿತರನ್ನ ನೀವು ಬಹಳ ಶೋಷಣೆ ಮಾಡಿದ್ದೀರಿ. ಆ ಪಾಪ ಪರಿಹಾರ ಬೇಕು ನಿಮಗೆ. 2013 ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದಂತ ಜಿ ಪರಮೇಶ್ವರ್ ಅವರನ್ನ ನೀವು ಕೋರ್ಟ್ಗೆಲ್ಲ ಹೋಗಿ ಸೋಲಿಸಿದ್ದೀರಿ. ಇವತ್ತು ಆ ಪಾಪ ನಿಮಗೆ ವಿಮೋಚನೆ ಆಗಬೇಕಾದ್ರೆ ಜಿ ಪರಮೇಶ್ವರ್ ಅವರನ್ನ 2 ವರ್ಷಕ್ಕೆ ಮುಖ್ಯಮಂತ್ರಿ ಮಾಡಲೇಬೇಕು. ಇಲ್ಲ ಮುಂದಿನ ತೀರ್ಮಾನವನ್ನ ಸಮಸ್ತದಲ್ಲಿ ತೀರ್ಮಾನ ತಗೊಂಡಿವಿ. ಕಾಂಗ್ರೆಸ್ ಬೆಂಬಲಿಸಬೇಕೋ ಬೇಡವಂತ ತೀರ್ಮಾನ ರಾಹುಲ್